ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅದಕ್ಕೆ ಇವತ್ತಿಂದ ಒಬ್ಬ ಹುಡುಗನು ಕಾಗದಾನ ಹರಿಯೋದಕ್ಕೆ ನಾನು ಬಿಡಲ್ಲ. ಅದಕ್ಕೋಸ್ಕರ ಅಂತ ಸ್ವಲ್ಪ ಹಣನೂ ತಂದಿದ್ದೀನಿ. ಅಯ್ಯೋ, ದೂರ ನಿಂತ್ಕೊಳ್ಳಿ. ಮೂರ್ತಿ, ನನ್ನ ಹತ್ರ ಸ್ವಲ್ಪ ಹಣ ಇದೆ, ಇದನ್ನ ನಿನ್ನ ಹತ್ರ ಇಟ್ಕೊ. ನಿನ್ನೆ ಯಾರೆಲ್ಲ ತಮ್ಮ ಪುಸ್ತಕದಿಂದ ಹಾಳೆ ಹರಿದಾಕಿದ್ರು ಅವ್ರು ಎಲ್ರಿಗೂ ಈ ದುಡ್ಡಿಂದ ಹೊಸ ಪುಸ್ತಕ ಕೊಡ್ಸು. ಆಗ್ಲಿ ಭೀಮಣ್ಣ. ಬೇಡ ಭೀಮಣ್ಣ, ನಾವು ನಿಮ್ ಜೊತೆ ಹೋರಾಟ ಮಾಡ್ಲಿಕ್ಕೆ ಬಂದವರು. ನಮ್ಗೆಲ್ಲ ದುಡ್ಡು ಕೊಟ್ಟು ನಮ್ಮನ್ನ ಈ ಹೋರಾಟದಿಂದ ದೂರ ಮಾಡಬೇಡಿ. ಹೌದು ಭೀಮಣ್ಣ, ನಮ್ಮನ್ನ ಈ ಹೋರಾಟದಿಂದ ದೂರ ಮಾಡಬೇಡಿ. ಹೌದು ಭೀಮಣ್ಣ, ನಮ್ಮನ್ನ ಈ ಹೋರಾಟದಿಂದ ದೂರ ಮಾಡಬೇಡಿ. ಅಯ್ಯೋ ಅಯ್ಯೋ, ನನ್ನ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳಿ. ನೋಡಿ, ನಾನು ಯಾರನ್ನೂ ಈ ಹೋರಾಟದಿಂದ ದೂರ ಮಾಡ್ತಿಲ್ಲ. ಅಲ್ಲದೆ ನೀವು ನನಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ, ಇದೇ ನಮ್ಮ ಹೋರಾಟ. ಭೀಮಣ್ಣ, ನಮ್ಮ ಮನೆಯವ್ರು ಏನಾದರೂ ಅಂದ್ರ ನಿಮಗೆ? ಹಾಗಂತ ನಿನ್ನ ಹೋರಾಟಕ್ಕೆ ನಾವು ಜೊತೆಗಿಲ್ಲ ಅನ್ಕೋಬೇಡ. ನಮಗೂ ತುಂಬ ಕಷ್ಟ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೊಡ್ಸಿರೋ ಪುಸ್ತಕಗಳನ್ನು ಹಾಳು ಮಾಡ್ಕೊಳಕ್ಕೆ ನಮಗೆ ಕಷ್ಟ ಆಗುತ್ತೆ. ನೋಡಿ, ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡೀಗ. ಅಲ್ಲದೆ ಅವ್ರು ಏನೆಲ್ಲ ಹೇಳಿದಾರೋ ಅದು ಸರಿಯಾಗೇ ಇದೆ. ಆದರೆ ಎಲ್ಲರೂ ಒಂದು ಮಾತನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನೀವು ಈ ದುಡ್ಡು ತಗೊಂಡು ಹೊಸ ಪುಸ್ತಕಗಳನ್ನ ತಗೊಳ್ಳಿಲ್ಲ ಅಂದರೆ ನಿಮ್ಮ ಯಾರ ಹತ್ರನೂ ನಾನು ಸಹಾಯ ತಗೊಳ್ಳಲ್ಲ. ಹಾಗೆಲ್ಲ ಮಾಡಬೇಡಿ. ನಿಮ್ಮ ಹೋರಾಟದಲ್ಲಿ ನಾವು ಇರ್ತೀವಿ. ಆಗಲಿ, ಈ ದುಡ್ಡನ್ನು ನಾವು ತಗೊತೀವಿ, ಹೊಸ ಪುಸ್ತಕ ತಗೊತೀವಿ. ಓಹೋ, ಅಂದ್ರೆ ಇವತ್ತೂ ಹೊಸ ಭಿತ್ತಿ ಪತ್ರ ಬರೀತೀರಾ, ಎಲ್ಲ ಕಡೆ ಹಂಚ್ಕೊಂಡು ಬರ್ತೀರಾ ಅಂತ ಆಯ್ತು. ನಾನು ನೋಡೇ ಬಿಡ್ತೀನಿ ಎಷ್ಟು ದಿನ ಈ ನಿನ್ನ ನಾಟಕ ನಡೆಯುತ್ತೆ ಅಂತ. ಮೇಘನಾಥ್ ಅವರೇ, ಗುರಿ ಮುಟ್ಟೋ ತನಕ ನಿಲ್ದೇ ಇರೋದು ಹೋರಾಟದ ಸಿದ್ಧಾಂತ ಆಗಿರುತ್ತೆ. ಸರಿಯಾಗಿ ಹೇಳ್ದೆ ನೀನು, 100ಕ್ಕೆ 100 ಸರಿಯಾಗಿ ಹೇಳ್ದೆ. ನೀನ್ ಇದೇ ಸಿದ್ಧಾಂತಗಳನ್ನ ಇಟ್ಕೊಂಡು ಆ ಪುರುಷೋತ್ತಮ ನಿನ್ ಜಾತಿಯವ್ರನ್ನೇ ಸೇರಿಸ್ಕೊಂಡು ನಿನ್ ವಿರುದ್ಧ ಹೋರಾಟ ನಡೆಸ್ತಿದ್ದಾನೆ. ಇಲ್ಲಿ ನೀನು ನಮ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ಯಾ. ಹೋರಾಡು, ಮನಸ್ಸಿಗೆ ಬಂದಷ್ಟು ಹೋರಾಡು. ಆದ್ರೆ ಒಂದು ಮಾತು ನನಗೆ ಹೇಳು ಭೀಮರಾವ್, ಈ ಮೂರ್ತಿ ನಿನ್ನನ್ನ ನಾಯಕ ಅಂತ ತಿಳ್ಕೊಂಡಿರೋನು, ನಿನ್ನನ್ನೇ ಆದರ್ಶ ಅಂತ ಅಂದ್ಕೊಂಡಿರೋನು, ನಿನ್ನ ಗುರು ಅಂತ ಭಾವಿಸ್ತಾನಲ್ಲ, ಇವನಪ್ಪ ಪುರುಷೋತ್ತಮನ್ನ ಉಪವಾಸ ಮಾಡ್ಕೊಂಡು ಒದ್ದಾಡೋದನ್ನ ನೋಡೋದು ನಿನಗ್ ಸರಿ ಅನ್ಸುತ್ತಾ? ಸಂತೋಷ ಆಗುತ್ತಾ ನಿನ್ಗೆ? ನಮ್ಮಪ್ಪ ಉಪವಾಸ ಇರೋದಕ್ಕೆ ಖಂಡಿತವಾಗ್ಲೂ ಲಾಯಕ್ಕಾಗಿದ್ದಾರೆ. ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಭೀಮರಾವ್. ಆ ಪುರುಷೋತ್ತಮ ಉಪವಾಸ ಇರೋದನ್ನ ನೋಡಿ ಒಂದು ಸಲನಾದ್ರೂ ನಿನ್ ಹೊಟ್ಟೆ ಕಿವುಚಲ್ವಾ? ನಿನ್ನ ಆತ್ಮ ಒಳಗಿಂದ ನಿನಗೇನು ಹೇಳೋದೇ ಇಲ್ವಾ? ನಿನ್ನಲ್ಲಿರೋ ಮನುಷ್ಯತ್ವನೇ ಸತ್ತೋಗಿದೆ ಅನ್ಸ್ತಿದೆ. ನೀನ್ ಎಂಥವನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಡೀರ. ಭೀಮಣ್ಣ, ಇವ್ರ ಮಾತನ್ನೆಲ್ಲ ನೀವು ತಲೆಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ಮೂರ್ತಿ, ಇದು ನಿನ್ನ ಹತ್ರ ಇರಲಿ. ನಿನ್ನೆ ನಾವು ಹೇಗೆ ಬರ್ದಿದ್ವೋ ಅದೇ ಥರ ಇವತ್ತು ಇದ್ರಲ್ಲಿ ಬರೆದ್ಬಿಡು. ನೀವೆಲ್ಲ ಇದನ್ನು ಮಾಡ್ತಾ ಇರಿ, ನಾನು ಅಷ್ಟರಲ್ಲಿ ಬರ್ತೀನಿ. ಆಗ್ಲಿ ಭೀಮಣ್ಣ. ಆ ಪುರುಷೋತ್ತಮ ಉಪವಾಸ ಇರೋದನ್ನ ನೋಡಿ ಒಂದು ಸಲನಾದ್ರೂ ನಿನ್ ಹೊಟ್ಟೆ ಕಿವುಚಲ್ವಾ? ನಿನ್ನ ಆತ್ಮ ಒಳಗಿಂದ ನಿನಗೇನು ಹೇಳೋದೇ ಇಲ್ವಾ? ನಿನ್ನಲ್ಲಿರೋ ಮನುಷ್ಯತ್ವನೇ ಸತ್ತೋಗಿದೆ ಅನ್ಸ್ತಿದೆ. ಹೋಗು ಹೋಗು ಭೀಮರಾವ್, ಹೋಗು. ಆ ಪುರುಷೋತ್ತಮ ನಂಜುಂಡ, ಮಂಚಯ್ಯ, ಜನಾರ್ದನ್, ರಘು ಎಲ್ರಿಗಿಂತ ಅವನೇ ಬಲಿಷ್ಠ, ನೆನ್ಪಿಟ್ಕೋ. ಒಳ್ಳೆ ಪಾಠನೇ ಕಲಿಸ್ತಾನೆ. ಹೋಗು. ನಾವು ಭೀಮರಾವ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ಬಾರ್ದು. ಬಿಡೋದ್ ಬೇಡ. ಹೌದು ಪುರುಷಿ, ಈ ಸಲ ಭೀಮ್ರಾವ್ ವಿರುದ್ಧ ನಾವು ಸೋಲ್ಬಾರ್ದು.
ಏನಾದರೂ ಆಗಲಿ. ಮಂಚಯ್ಯ, ಇನ್ನು ಎಷ್ಟೊತ್ತು ಕೂತಿರ್ತ್ಯಾ? ಸಾಕ್ ಮಾಡು ಈ ನಾಟಕ. ಅಯ್ಯೋ, ನೋಡ್ದವ್ರು ಏನಂತಾರೆ? ಸುಮ್ನೆ ಅನ್ನ ನೀರ್ ಬಿಟ್ಕೊಂಡು ಹೀಗ್ ರಸ್ತೆಲ್ ಕೂತಿದ್ಯಾ? ನಾಟಕನ ಇದೇ ತರ ಭೀಮ್ರಾವ್ ಕೂತಿದ್ರೆ ಇದಕ್ಕೆ ಹೋರಾಟ ಅಂತೀರಾ, ಧರಣಿ ಅಂತೀರಾ, ಆಂದೋಲನ ಅಂತೀರಾ? ಮತ್ ಇದೇ ಕೆಲ್ಸನ ನಾನು, ಮಂಚಯ್ಯ, ಜನಾರ್ದನ, ನಂಜುಂಡ ಮಾಡಿದ್ರೆ ನಾಟಕ ಅಂತೀರಾ? ಇಲ್ಲಿ ನಮ್ಮ ಆಂದೋಲನನ ನಾಟಕ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ಎಲ್ರಿಗೂ ಏನೋ ಊಹೆ ಐತಲ್ಲ, ಭೀಮಾ ರಮ ಇಬ್ರು ಎಲ್ರಿಗೂ ಒಳ್ಳೇದ್ನೇ ಬಯಸ್ತಾರೆ ಅಂತ. ಈಗ್ಲಾದ್ರೂ ಕಣ್ಬಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಭ್ರಮೆ ಅಂತ. ಇಲ್ಲ ಅಂದಿದ್ರೆ ಆ ಭೀಮ್ರಾವ್ ನಮ್ಮನ್ನ ಹೀಗೆ ಉಪವಾಸ ಬಿದ್ದಿರಿ ಅಂತ ಹೋಗ್ತಾ ಇರ್ಲಿಲ್ಲ. ಈಗ ಈ ರಮಾನು ಕೆಲ್ಸಕ್ಕೆ ಹೊರಟಿದ್ದಾಳೆ ಅಲ್ವಾ? ರಮ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ? ಹೌದು, ನಾನು ರಮ ಇಬ್ರು ಹೋಗ್ತಾ ಇದ್ದೀವಿ. ಯಾಕೆ ಅಂದ್ರೆ ಭೀಮನಿಗೆ ನಾಳೆನೂ ಪೇಪರ್ನ ಅವಶ್ಯಕತೆ ಇದೆ. ಅವನ ಹೋರಾಟನ ಮುಂದುವರಿಸೋದಕ್ಕೆ ನಾವು ಕೆಲಸನೂ ಮಾಡಿ ಹಣ ಸಂಪಾದನೆ ಮಾಡ್ತೀವಿ. ಇವ್ರ ಹಸಿವಿಗೆ ಒಂದ್ ಪರಿಹಾರ ಕೊಟ್ಟು ಹೋಗಿ. ಹಾಗೆ ಹೋಗಿ ನಿಮ್ ಮಗಂಗೆ ಹೇಳಿ, ಇವ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ. ಇವ್ರೇನ್ ಹೇಳ್ತಾರೆ? ಭೀಮ್ರಾವ್ ತಂದೆ ಇವರು. ನಮಗೆಲ್ಲ ಏನಾದ್ರೂ ಇವ್ರಿಗೇನು? ನಾವೆಲ್ಲ ಉಪವಾಸ ಬಿದ್ದು ಸತ್ತೋದ್ರು ನೋಡಕ್ ಬರಲ್ಲ ಇವರು. ನನ್ ಗಂಡನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ಯಾರನ್ನೂ ಕಡೆಗಣಿಸಲ್ಲ. ಹೇಳಿದ ಮಾತ್ರಕ್ಕೆ ಒಪ್ಕೊಳಕ್ಕಾಗಲ್ಲ. ಹಿಂದೆ ತಿರುಗ್ ನೋಡಿ, ಅವರೇ ಬಂದ್ರು. ಅವ್ರು ನಿಮ್ಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಹೇಳಿ ಪುರುಷಣ್ಣ. ಭೀಮ್ರಾವ್, ಹೇಳು, ನೀನು ನಮ್ಮ ಬೇಡಿಕೆ ಈಡೇರಿಸ್ತೀಯೋ ಇಲ್ವೋ? ನನ್ನ ಮಗ ಮೂರ್ತಿ ಮದ್ವೆನ ನನ್ನ ಇಷ್ಟದ ಪ್ರಕಾರ ಮಾಡೋಕ್ಕಾಗುತ್ತೋ ಇಲ್ವೋ? ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ. ಇದೇ ನಿನ್ನ ಶಕ್ತಿ ಭೀಮ್ರಾವ್. ನೀನೇನೇ ಹೇಳಿದ್ರು ಅದೇ ಸರಿ ಅಂತ ನಿರೂಪಿಸಕ್ಕೆ ಇಡೀ ಊರೇ ಬಂದ್ಬಿಡುತ್ತೆ ನಿನ್ನ ಮಹಾತ್ಮ ಮಾಡಕ್ಕೆ. ಕೊನೆಗೆ ಎದುರಿಗೆ ನಿಂತಿರೋರು ದುರ್ಬಲ ಆಗ್ತಾರೆ. ಸರಿ, ಹಾಗಾದ್ರೆ ಕಮಲಮ್ಮ, ನೀವೀಗೇನು ಮಾತಾಡಕ್ಕೆ ಹೋಗ್ಬೇಡಿ. ಹಾಗೆ ನೀವ್ಯಾರೂ ಏನು ಮಾತಾಡಬೇಡಿ. ಈಗ ಬರೀ ನಾನು ಮತ್ತೆ ಪುರುಷಣ್ಣ ಮಾತಾಡ್ತೀವಿ. ಹೇಳಿ ಪುರುಷಣ್ಣ, ಹೇಗೆ ಅರ್ಥ ಮಾಡಿಸ್ಬೇಕು ನಿಮ್ಗೆ ಹೇಳಿ. ಯಾಕಂದ್ರೆ ನಿಮ್ಮ ಮಾತನ್ನಂತೂ ನಾನು ಒಪ್ಪೋನಲ್ಲ. ಈ ವಯಸ್ಸಲ್ಲಿ ಮೂರ್ತಿ ಮದುವೆ ಆಗೋದು ನನಗಿಷ್ಟ ಇಲ್ಲ. ಆದ್ರೆ ನಾನು ನನ್ನ ಮಾತನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಸಂಪೂರ್ಣವಾಗಿ ಪ್ರಯತ್ನಿಸ್ತೀನಿ. ಹೇಳಿ, ಅದು ಹೇಗೆ ಅರ್ಥ ಮಾಡಿಸ್ಲಿ ಅಂತ. ಅರ್ಥ ಮಾಡಿಸು. ಸಿಕ್ಕಾಪಟ್ಟೆ ಓದ್ಕೊಂಡಿದ್ಯಾ ತಾನೆ? ಅರ್ಥ ಮಾಡ್ಸಪ್ಪ. ನಮ್ಮಂತವ್ರಿಗೂ ಅರ್ಥ ಆಗೋ ಥರ ಹೇಳು. ಕೊನೆ ಪಕ್ಷ ಈ ಓದು ಬರಹ ಇದಕ್ಕಾದ್ರೂ ಉಪಯೋಗಕ್ಕೆ ಬರಲಿ. ಓದು ಬರಹ ಕಲ್ತಿರೋರು ಹೇಗೆ ಅರ್ಥ ಮಾಡಿಸ್ತಾರೆ? ಅರ್ಥ ಮಾಡ್ಸಪ್ಪ. ನಂಜುಂಡಣ್ಣ, ನೀವ್ ಸುಮ್ನೆ ಇರಕ್ಕಾಗಲ್ವಾ? ಈಗಷ್ಟೇ ನಿರ್ಧಾರ ಆಯ್ತಲ್ಲ ಇವ್ರಿಬ್ರೇ ಮಾತಾಡ್ಬೇಕು ಅಂತ. ಮಾತಾಡಕ್ ಬಿಡಿ ಇವ್ರಿಬ್ಬರಿಗೆ. ಒಂದೊಂದು ವಿಷಯನೂ ಮಾತಾಡ್ತೀನಿ. ಏ ಭೀಮ್ರಾವ್, ಹೇಳು, ಬೇರೆ ಇನ್ನೇನಾದ್ರೂ ಕಾರಣ ಉಳಿದಿದ್ಯಾ ಮೂರ್ತಿಗೆ ಈ ವಯಸ್ಸಿಗೆ ಮದ್ವೆ ಬೇಡ ಅಂತ ಹೇಳೋದಕ್ಕೆ? ಹೇಳು, ಉತ್ತರ ಕೊಡ್ತೀಯಾ ಇಲ್ಲ ನಮ್ಮ ಹೋರಾಟ ಮುಂದುವರ್ಸೋದಾ? ಗೊತ್ತಿಲ್ಲ ಭೀಮಣ್ಣ ಮತ್ತೆ ಅಪ್ಪನ ಮಧ್ಯೆ ಏನಾಗ್ತಿರುತ್ತೆ ಅಂತ. ಅಪ್ಪ ಮೊದಲೇ ಒಂಥರ ಆಡ್ತಿದ್ದಾರೆ. ಮತ್ತೆ ಅವ್ರಿಗೇನಾದ್ರೂ ಕೋಪ ಬಂದು ಭೀಮಣ್ಣನ್ಗೆ ಅವಮಾನ ಮಾಡ್ತಿದ್ರೆ ಸಾಕು. ಅವರು ಭೀಮಣ್ಣನ್ಗೆ ಅವಮಾನ ಮಾಡಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಉತ್ತರ ಹೇಳಪ್ಪ ಭೀಮ್ರಾವ್ ಅಂಬೇಡ್ಕರ್.
ಅರ್ಥ ಮಾಡಿಸು. ಹಾ, ಇವತ್ತೇ ನಿರ್ಧಾರ ಆಗೋಗ್ಲಿ ಇವರಿಬ್ಬರಲ್ಲಿ ಯಾರ ಯೋಚನೆ ಸರಿಯಾಗಿದೆ ಅಂತ. ಹೌದು ಹೌದು, ನಿರ್ಧಾರ ಆಗೋಗ್ಲಿ ಇವತ್ತು. ಆಗೋಗ್ಲಿ ನಿರ್ಧಾರ ಆಗೋಗ್ಲಿ ಇವತ್ತೇ ಆಗೋಗ್ಲಿ. ನೀವ್ಯಾಕೆ ಕಾರಣ ಇಲ್ಲದೆ ವಾದ ಮಾಡ್ತೀರಾ? ಇಲ್ಲ ಕಮಲಮ್ಮ, ಪರೀಕ್ಷೆ ಮಾಡ್ಲಿ ಬಿಡಿ ಇವತ್ತು. ನಿನ್ ಹೆಂಡ್ತಿನೇ ಹೇಳ್ತಾ ಇದ್ದಾಳೆ, ಅರ್ಥ ಮಾಡಿಸು. ನಮ್ಮೆಲ್ರಿಗೂ ತಿಳಿ ಹೇಳು. ಪುರುಷಿ ಅಣ್ಣ, ಸ್ವಲ್ಪ ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಇಲ್ಲೇ ಅಣ್ಣ, ಬನ್ನಿ ಹೇಳ್ತೀನಿ. ಯಾಕೆ ಬರ್ಬೇಕು? ನೀವ್ ಬನ್ನಿ ಹೇಳ್ತೀನಿ. ಹೋಗು ಪುರುಷ, ಅದೇನ್ ನೋಡು, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಹೇಳು. ಸರಿ, ನೀವೊಂದು ಕೆಲಸ ಮಾಡಿ, ಇಲ್ಲಿ ಬಂದು ಈ ಕಲ್ಲನ್ನ ಎತ್ತಿ ತೋರಿಸಿ. ನನ್ನ ಪ್ರಶ್ನೆಗೂ ಈ ಕಲ್ಲೆತ್ತೋದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ ಅಣ್ಣ, ನಾನು ಆಮೇಲೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮೊದಲು ನೀವು ಇದನ್ನ ಎತ್ತೋದಕ್ಕೆ ಪ್ರಯತ್ನ ಆದ್ರೂ ಮಾಡಿ. ಏನ್ ಹುಚ್ಚಾಟ ಇದು? ನಾನೆತ್ತಲ್ಲ. ಅಣ್ಣ, ಈಗ ತಾನೇ ನಿರ್ಧಾರ ಆಯ್ತಲ್ವಾ, ನಾವಿಬ್ರು ಮಾತಾಡಿ ಬಗೆಹರಿಸ್ಕೋತೀವಿ ಅಂತ. ನಾನು ನಿಮ್ಗೆಲ್ಲ ಅರ್ಥ ಮಾಡಿಸ್ತೀನಿ, ಆದ್ರೆ ಒಂದು ಸಲ ನನಗೋಸ್ಕರ ಇದನ್ನ ಎತ್ತೋದಕ್ಕೆ ಪ್ರಯತ್ನ ಪಡಿ. ಏ ಪುರುಷೇ, ಎತ್ತಕ್ ಪ್ರಯತ್ನ ಪಡೋ, ನೋಡೋಣ ಅದೇನ್ ನಾಟಕ ಮಾಡ್ತಾನೆ ಅಂತ. ಈ ಭೀಮ್ರಾವ್ ಇಲ್ಲೇ ಅವ್ ಬುದ್ಧಿವಂತಿಕೆ ತೋರಿಸ್ತಾನೆ, ನೋಡೋಣ. ಹಾ, ಎತ್ತೋ ಎತ್ತೋ. ಎತ್ತಿ. ಹಾ ಹಾ, ಪ್ರಯತ್ನ ಪಡು. ಅಯ್ಯೋ, ಏ ಪುರುಷಿ ಎತ್ತು. ಹಾ, ಅರೆ ಎತ್ತಿ ಎತ್ತಿ ಪುರುಷೋತ್ತಮಣ, ಎತ್ತಿ ಎತ್ತಿ, ಆಗುತ್ತೆ ನಿಮ್ ಕೈಲಿ, ಎತ್ತಿ ಪುರುಷೋತ್ತಮಣ, ಎತ್ತಿ ಎತ್ತಿ. ನೋಡಿದ್ಯಲ್ಲ, ಪ್ರಯತ್ನ ಪಟ್ಟಿದ್ದೀನಿ, ಮತ್ತೇನ್ ಮಾಡ್ಲಿ? ಒಳ್ಳೆ ಪ್ರಯತ್ನ, ಆದ್ರೂ ಕೂಡ ಈ ಬಂಡೆನ ನಿಮ್ ಕೈಯಲ್ಲಿ ಎತ್ತೋದಕ್ಕಾಗ್ಲಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಈ ಬಂಡೆನ ಎತ್ತುವಂತ ಶಕ್ತಿ ನಿಮ್ಮ ಒಳಗಿಲ್ಲ ಅಂತ ಆಯ್ತು. ಅದೇನ್ ಹೇಳಕ್ ಹೊರಟಿದ್ಯಾ ನೀನು? ನನ್ನ ಮಾತು ಸರಿನಾ ಇಲ್ವಾ ಹೇಳಿ, ನೀವು ಒಪ್ಕೋತೀರಾ ಇದನ್ನ? ನಿಮ್ಮ ಹತ್ರ ಈ ಬಂಡೆನ ಎತ್ತಕ್ಕಾಗೋ ಅಷ್ಟು ಶಕ್ತಿ ಇಲ್ಲ, ಹೌದೋ ಇಲ್ವೋ? ಹೌದು. ಹಾಗಿದ್ರೆ ಇದನ್ನ ಹೇಳಿ, ಈಗ ನಂಜುಂಡಣ್ಣ, ಮಂಚಯ್ಯಣ್ಣ, ಜನಾರ್ದನಣ್ಣ, ರಾಘಣ್ಣ ಮತ್ ನೀವು ಎಲ್ರೂ ಸೇರಿ ಈ ಬಂಡೆನ ಎತ್ತೋದಕ್ಕಾಗ್ಬೋದಾ, ಅಥವಾ ಆವಾಗ್ಲೂ ಆಗೋದಿಲ್ವಾ? ಯಾಕಾಗಲ್ಲ? ನಾವೆಲ್ಲರೂ ಸೇರಿದ್ರೆ ಎತ್ತುತ್ತೀವಪ್ಪ, ಸಾಬೀತ್ ಮಾಡ್ಬೇಕೇನೋ? ಅಯ್ಯೋ ಬೇಡ ಬೇಡ, ಪರವಾಗಿಲ್ಲ. ಅದೇನು ಅಂತ ನೇರವಾಗಿ ಹೇಳು, ಸುತ್ತಿ ಬಳಸಿ ಬರಬೇಡ. ನೇರವಾಗಿ ಬನ್ನಿ, ನಿಮಗೆ ನೇರವಾಗಿ ಅರ್ಥ ಮಾಡಿಸ್ತೀನಿ. ನೇರವಾಗಿ ಹೇಳ್ತೀನಿ ಕೇಳಿ. ಯಾವುದೇ ಒಂದು ಹೊರೆನ ಹೊರೋದಕ್ಕೂ ಕೂಡ ಅದಕ್ಕೆ ಆದಂತಹ ಶಕ್ತಿ, ಬಲ ಅನ್ನೋದು ಬೇಕಾಗುತ್ತೆ. ಒಂದು ಗಟ್ಟಿಯಾದ ಮನಸ್ಥಿತಿ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಗೃಹಸ್ಥ ಅನ್ನೋ ಒಂದು ಹೊರೆನ ಹೊರೋದಕ್ಕೆ ಒಂದು ಶಕ್ತಿ ಅವಶ್ಯಕತೆ ಇರುತ್ತೆ. ಆ ಶಕ್ತಿ, ಆ ಬಲ ವಯಸ್ಸಿಗೆ ತಕ್ಕ ಹಾಗೆ ಬರುವಂಥದ್ದು. ಮತ್ತು ಮೂರ್ತಿಗೆ ಆ ಭಾರನ ಹೊರುವಂಥ ವಯಸ್ಸೇನೂ ಆಗಿಲ್ಲ. ಅದೇ ಕಾರಣಕ್ಕೆ ಅವನಿಗೆ ಮದುವೆ ಮಾಡಿಸ್ಬೇಡಿ ಅಂತಿರೋದು. ಈಗ ಅರ್ಥ ಆಯ್ತಾ? ಬೇಜಾರನ್ ವಿಷಯ ಏನ್ ಗೊತ್ತಾ, ಮನೆ ಅನ್ನೋ ಹೊರೆನ ಗಂಡ ಹೆಂಡತಿ ಇಬ್ರು ಹೊರಬೇಕು. ತುಂಬಾ ಜನ ಸೇರಿ ಈ ಬಂಡೆನೇನೋ ಎತ್ತಿಡ್ಬೋದು, ಆದ್ರೆ ಮನೆ ಅನ್ನೋ ಹೊರೆನಲ್ಲ. ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಸ್ತಿದಾರಲ್ಲ, ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಗೃಹಸ್ಥಾಶ್ರಮ ಅನ್ನೋದು ಬಂಡೆಕಲ್ಲಲ್ಲ. ಎತ್ತ ಆ ಕಡೆ ಇಟ್ಟು ಶಕ್ತಿ ಎಷ್ಟಿದೆ ಅಂತ ತೋರ್ಸಕ್ಕೆ, ಎತ್ತಕ್ಕಾಗತ್ತೋ ಇಲ್ವೋ ಅಂತ ನೋಡಕ್ಕೆ. ಹೇಳು ಭೀಮ್ರಾವ್ ಅಂಬೇಡ್ಕರ್. ಎತ್ತು ಅಂತಾನೆ ಅದನ್ನ ಹೇಳ್ಬೇಕಾಗಿರೋದು.
ಅಪ್ಪ ನಾನ್ ತಾನೇ ಗೃಹಸ್ಥಾಶ್ರಮ ಅನ್ನೋ ಹೊರನೇ ಹೊರಬೇಕಾಗಿರೋದು. ಹಾಗಾದ್ರೆ ಕೇಳಿಸ್ಕೊಳ್ಳಿ ನೀವು, ನಾನಿನ್ನೂ ತಯಾರಾಗಿಲ್ಲ. ಕೇಳೋದಕ್ಕೂ ಇನ್ನೇನು ಉಳ್ದಿಲ್ಲ ಅನ್ಕೋತೀನಿ. ಇವನೇ ತಯಾರಿಲ್ಲ ಅಂತಿದ್ದಾನಲ್ಲ. ಮಗು, ಜೀವನದಲ್ಲಿ ಗೃಹಸ್ಥಾಶ್ರಮ ಹೊರಕ್ಕೆ ಸಂಭಾಳ್ಸಕ್ಕೆ ಅಪ್ಪ ಅಮ್ಮನ ಸಹಾಯ ಬೇಕಪ್ಪ. ನೀವು ನನ್ಗೆ ಹೇಳಕ್ ಬರಬೇಡಿ. ಭೀಮಣ್ಣ ಹೇಳ್ತಿರೋದು ಸರಿಯಾಗಿದೆ, ಮಿಕ್ಕಿದ್ಯಾವುದೂ ನನಗೆ ಬೇಡ. ಹಾಗಾದ್ರೆ ನನ್ನ ಹೋರಾಟ ಮುಂದುವರಿಸ್ತೀನಿ. ನೀವು ಹೋರಾಡಿ, ಧರಣಿಗೂ ಕೂತ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ಅನ್ನ ನೀರನ್ನ ಬಿಟ್ಟು ಮಾಡಬೇಡಿ. ನಾವು ಹೋರಾಟ ಮಾಡೋದೇ ಹೀಗೆ. ನಿಂಗೇನಾದ್ರೂ ತೊಂದರೆ ಆಗ್ತಿದ್ರೆ ಸುಮ್ಮನೆ ಸೋತೆ ಅಂತ ಒಪ್ಕೋ. ಸೋಲೊಪ್ಕೊಳ್ಳೋ ನಾನಲ್ಲ. ಸರಿ, ಹಾಗಾದ್ರೆ ನೀವೆಲ್ಲ ಎಲ್ಲಿವರೆಗೂ ಅನ್ನ ನೀರು ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನು ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಏನ್ ಹೇಳ್ತಿದ್ದೀರಾ? ಅಕಸ್ಮಾತ್ ಇವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ಅನ್ನ ನೀರು ಬಿಡ್ತಾ ಇರ್ಲಿಲ್ಲ. ಆದ್ರೆ ಇವರು ನಮ್ಮ ಜನ, ನಮ್ಮ ವಠಾರದ ಜನ. ಮತ್ತಿವರು ಮೂರ್ತಿಯವ್ರ ಅಪ್ಪ ಕೂಡ. ಆ ವಿಷಯಕ್ಕೆ ನಾನೀಗಾಗಲೇ ಅವ್ರನ್ನ ತುಂಬ ಗೌರವಿಸ್ತೀನಿ. ಕೊನೆ ಪಕ್ಷ ಆ ಗೌರವಕ್ಕೋಸ್ಕರನಾದ್ರೂ ನಾನು ಅನ್ನ ನೀರು ಬಿಡಬೇಕು. ಇವ್ರಿಗೋಸ್ಕರ ನೀವು ಉಪವಾಸ ಇರ್ತೀರಾ? ನಿಮ್ಗಿನ್ನೂ ಕಾಗದ ಪತ್ರ ಹಂಚೋ ಕೆಲಸ ಬೇರೆ ಇದೆ. ಈಗ ಸದ್ಯಕ್ಕೆ ಈ ವಿಷಯ ನನ್ನ ಮತ್ತೆ ಪುರುಷಣ್ಣನ ಮಧ್ಯೆನೇ ಇರಲಿ. ನಡಿ ಮೂರ್ತಿ. ನಡಿರಮ್ಮ, ನಾವು ಕೆಲಸ ಹುಡ್ಕೋಣ. ನಾಚಿಕೆ ಆಗ್ಬೇಕು ನಿಮ್ಗೆ. ಯಾವ ಭೀಮ ನಿಮ್ಗಿಲ್ಲಿರಕ್ ಅವಕಾಶ ಮಾಡ್ಕೊಟ್ನು? ಯಾವ ಭೀಮನಿಂದ ನಾವಿಬ್ರು ಇವತ್ತು ಒಂದಾಗಿದ್ದೀವೋ ಅವನ್ ವಿರುದ್ಧನೇ ನಿಂತು ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಅವನ್ ಸಹಾಯನ ನಾನೇನ್ ಮರ್ತಿಲ್ಲ. ಆದ್ರೆ ಹಾಗಂದ ಮಾತ್ರಕ್ಕೆ ಅವನ್ ಮಾಡಿದ್ದೆಲ್ಲ ಸರಿ ಅನ್ನಕ್ಕಾಗಲ್ಲ. ಹೋಗಿ ಕೆಲಸ ನೋಡ್ಕೋ ಹೋಗು. ವಾ, ಈ ಪುರುಷ ಇದ್ದಾನಲ್ಲ, ಇವನು ಏನ್ ಕಮ್ಮಿ ಇಲ್ಲಪ್ಪ. ಇವನು ನಮ್ ನಾಯಕ ಆಗೋದಿಕ್ಕೆ ಲಾಯಕಾದ ವ್ಯಕ್ತಿ. ನೋಡಿ, ಒಂದ್ ಕಡೆ ಭೀಮರಾವ್ ನಾಯಕ, ಇನ್ನೊಂದ್ ಕಡೆ ನಮ್ ನಾಯಕ ಪುರುಷಿ ಅಣ್ಣ. ಏನ್ರಪ್ಪ, ಏನಂತೀರಾ? ಪುರುಷಿ, ಸ್ವಲ್ಪ ಹೊರಗೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಇನ್ನು ಎಷ್ಟು ದಿನ ಈ ನಾಟಕ? ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಅವನ್ನ ಇನ್ನೊಂದೆರಡು ದಿನದಲ್ಲಿ ಒಪ್ಪಿಸ್ಬಿಡ್ತೀನಿ. ಆದಷ್ಟು ಬೇಗ ಒಪ್ಪಿಸ್ಬೇಕು. ಅರ್ಧ ವರದಕ್ಷಿಣೆ ದುಡ್ಡು ಆಗ್ಲೇ ಇಸ್ಕೊಂಡಿದ್ಯಾ. ಮದುವೆ ಬೇಗ ಮುಗಿಸ್ಬೇಕು. ಆದಷ್ಟು ಬೇಗ ಒಪ್ಪಿಸ್ತೀನಿ. ಜಾಸ್ತಿ ಸಮಯ ಇಲ್ಲ ನಿನ್ನ ಹತ್ರ, ತಿಳಿತಾ? ಇಲ್ಲ ಅಂದ್ರೆ ನೀನ್ ಎಷ್ಟು ದುಡ್ಡು ತಗೊಂಡಿದ್ಯಾ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗತ್ತೆ. ಹುಷಾರ್. ಆದಷ್ಟು ಬೇಗ ಆಗುತ್ತಣ್ಣ. ಈಗಂತೂ ನಾನು ಒಪ್ಪಿಸ್ಲೇಬೇಕಾಗತ್ತೆ. ಹೆಂಗಾದರೂ ಮಾಡಿ ಈ ಮದುವೆನ ಮಾಡಲೇಬೇಕು. ಮೂರ್ತಿನೂ ಒಪ್ಪಿಸ್ಬೇಕು, ಅವ್ರ ಅಮ್ಮನ್ನು ಒಪ್ಪಿಸ್ಬೇಕು. ಎಂಥ ಕೇಳ್ ಮನುಷ್ಯನಯ್ಯ ನೀನು. ಮಗನ್ ಮದ್ವೆಗೆ ವರದಕ್ಷಿಣೆ ದುಡ್ಡನ್ನ ಮೊದಲೇ ಇಸ್ಕೊಂಡ್ಬಿಟ್ಟಿದ್ಯಾ. ತುಂಬ ಕಷ್ಟದ ಕಾಲದಲ್ಲಿ ಮದುವೆ ನಿಶ್ಚಯ ಮಾಡ್ಕೊಂಡಿದ್ದು, ಅದಕ್ಕೆ ದುಡ್ಡು ಇಸ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳ್ತಾ ಇರೋದು, ಮೂರ್ತಿ ಮದುವೆನ ಮಾಡ್ಬಿಡೋಣ, ಆಮೇಲೆ ಪೂರ್ತಿ ದುಡ್ಡು ಸಿಗುತ್ತೆ. ಹಾಗೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ. ಜೀವನ ಚೆನ್ನಾಗಿರುತ್ತಾ? ಅಯ್ಯೋ, ನಾನ್ ಏನೋ ಅನ್ಕೊಂಡಿದ್ದೆ. ನೀವು ಮನಸ್ಸಾರೆ ಮಗನ್ನ ಪ್ರೀತಿಸ್ತಿದ್ದೀರಾ ಅಂತ ಭಾವಿಸಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಇದು ಅಪ್ಪನ್ ಪ್ರೀತಿ ಅಲ್ಲ,
ಹಣ ಮಾಡ್ಬೇಕು ಅನ್ನೋ ದುರಾಸೆ, ಮಗನ್ ಜೀವನಾನೇ ಆಡ ಇಡೋ ಅಂತ ಮನಸ್ಸು ನಿಮ್ದು. ಇನ್ನು ನಾನು ಮೂರ್ತಿ ಮದ್ವೆನ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ. ಧರಣಿ ಕೂತ್ಕೋತೀರಾ? ಕೂತ್ಕೊಳ್ಳಿ ಧರಣಿಗೆ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಆದ್ರೆ ನಾನ್ ಮಾತ್ರ ಮೂರ್ತಿ ಮದ್ವೆ ಖಂಡಿತ ಆಗಕ್ ಬಿಡಲ್ಲ. ನಿಮ್ 3 ಜನಕ್ಕೂ ಬುದ್ಧಿ ಕಲಿಸ್ತೀನಿ. ನಿನಗೂ, ಆ ಮೂರ್ತಿಗೂ ಮತ್ತೆ ಆ ಭೀಮನಿಗೂ.